ಉಫ್. ಇದು ವೆಬ್ ಸೀರೀಸ್ ಆಗೋದ್ರ ಬದಲು ಥಿಯೇಟ್ರಿಕಲ್ ಫಿಲಮ್ ಆಗಿದ್ದಿದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿರೋದು, ಆ ಲೆವೆಲ್ ಅಲ್ಲಿ ಕಲೆಕ್ಷನ್ ಮಾಡ್ಬಿಡಿರೋದು. ಡೆಫಿನೆಟ್ಲಿ ಪ್ರಾಮಿಸ್ ದ ವರ್ಲ್ಡ್ ಅಲ್ಲೇ ಬೆಸ್ಟ್ ಆಗಿರೋಂತ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ ನಂಬರ್ 1. ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಅಮೆಜಾನ್ ಅವ್ರು ಅವಾಗ ಬಡ್ಕತಾರೆ. ನೆಟ್ಫ್ಲಿಕ್ಸ್ ಅವ್ರ ಮುಂದೆ ಟುಸ್ ಪಟಾಕಿ ಅಮೆಜಾನ್ ಪ್ರೊಡಕ್ಷನ್ ಕ್ವಾಲಿಟಿ ಯಾವ ರೀತಿ ಡೆಲಿವರಿ ಮಾಡ್ತಾರೆ ಅನ್ನೋದನ್ನ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದೀವಲ್ಲ. ಸ್ವಿಡ್ ಗೇಮ್ ಸೀಸನ್ 3 ರಿಲೀಸ್ ಆಗ್ಬಿಟ್ಟಿದೆ ಈ ವಾರ. ಲೇಟ್ ಆಗಿ ಬರ್ತಾ ಇದೀನಿ, ಐ ನೋ, ಬಟ್ ಏನ್ ಮಾಡೋದು, ಸ್ವಲ್ಪ ಕೆಲ್ಸಗಳು. ಓಕೆ, ತಡ ಮಾಡದೆ ಸೀಸನ್ ಯಾವ ರೀತಿ ಇತ್ತು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಪ್ಲೇಯರ್ 4, 5, 6 ಗೇಮ್ಸ್ ಆಡಿಸ್ತಿದ್ದಂತ ಲೀಡರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡದ್ಮೇಲೆ ಅವ್ರ ಟೀಮ್ ಅವರೆಲ್ಲ ಸತ್ತೋಯ್ತಾರೆ. ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ಈ ಸೀಸನ್ ಒಳಗಡೆ ನೋಡ್ತೀವಿ ನಾವೆಲ್ಲರೂ ಕೂಡ. ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ನೆಟ್ಫ್ಲಿಕ್ಸ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ. ಬುಲ್ಶಿಟ್ ಅಂದ್ರೆ ನಮ್ಗಿಲ್ಲ ಅರ್ಥ ಆಗ್ತಾ ಇದೆ. ದುಡ್ಡು ಕೊಟ್ಟಿದ್ರು ಕೂಡ ಆಡ್ಸ್ ಆಗ್ತಾ ಇದಾರೆ ಅಂದ್ರೆ ಈ ಶೋಗೆ ಡಿಮ್ಯಾಂಡ್ ಆ ಲೆವೆಲ್ ಇದೆ ಅಂತ. ಬರೋ ದುಡ್ಡು ಅಲ್ಲಿಂದನೂ ಬರ್ಲಿ ಇಲ್ಲಿಂದನೂ ಬರ್ಲಿ ಅಂತ ನೆಟ್ಫ್ಲಿಕ್ಸ್ ಮಾಸ್ಟರ್ ಪ್ಲಾನ್. ಮೊದಲನೇದಾಗಿ ಸೀಸನ್ 1 ನೋಡಿದಾಗ ಯಾರ್ ಮರೆಯ ಡೈರೆಕ್ಟರ್ ಈ ತರ ಒಂದ್ ಗೇಮ್ ನ ಸೃಷ್ಟಿ ಮಾಡ್ಬಿಟ್ಟು ಜನಗಳಿಗೆಲ್ಲ ಸೈಕ್ ಇಡಿಸ್ಬಿಟ್ರಲ್ಲ ಅಂತ ಶಾಕ್ ಆಗ್ಬಿಟ್ಟಿದೆ. ಸೀಸನ್ 2 ನೋಡಿದ್ಮೇಲೆ ಏನದು ಇರ್ಲಿ ಬಿಡು, ಪರವಾಗಿಲ್ಲ, ಓಕೆ. ಈ ರೀತಿ ಆಗೋದಕ್ಕೆ ಮೇನ್ ರೀಸನ್ ಅದೇ ಕ್ಯಾರೆಕ್ಟರ್ ಮತ್ತೆ ರಿಟರ್ನ್ ಬಂದಾಗ ಹೊಸ ಕ್ಯಾರೆಕ್ಟರ್ ಗಳ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಮಕ್ಕಳಾಟ ತರ ಕಾಣಿಸ್ಬಿಡ್ತು ಅವ್ರು ಆಡಿದ ಆಟಗಳು ಸೀಸನ್ 2 ಒಳಗಡೆ. ಅಂದಾಗಿ ಸೀಸನ್ 3 ಅಂತ ಕರೀತಾ ಇದಾರೆ ಇದನ್ನ. ಅದು ಸೀಸನ್ 3 ಅಲ್ಲ, 2ನೇ ಫುಲ್ ಲೆಂತ್ ಆಗೋಯ್ತು ಅಂತ ಕಟ್ ಮಾಡ್ಬಿಟ್ಟು ಸೀಸನ್ 3 ಹಾಕವ್ರೆ ಅಷ್ಟೇನೆ. ಇನ್ನ ಸೀಸನ್ 3 ಯಾವ ರೀತಿ ಅಳಿಸ್ಬಿಡ್ತದೆ ಅಂದ್ರೆ ಕಾರ್ನರ್ ಮೂಲೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಕಣ್ಣೀರ್ ಹಾಕ್ಬೇಕು, ಆ ಲೆವೆಲ್ ಅಲ್ಲಿ ಎಮೋಷನಲ್ ಆಗಿ ಲಾಕ್ ಮಾಡ್ಬಿಡ್ತಾರೆ. ಎವ್ರಿ ಸಿಂಗಲ್ ಡೆತ್ ಕೂಡ ಒಳಗಡೆಯಿಂದ ಫೀಲ್ ಆಗುತ್ತೆ. ಏನ್ ಮರಿ ಈ ತರ ನೋವಾಗುತ್ತೆ ಅನ್ನೋ ಲೆವೆಲ್ ಅಲ್ಲಿ ಇತ್ತು ಸೀಸನ್ 3 ಸ್ಟೋರಿ ಲೈನ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೀಸನ್ 1 ಅಲ್ಲಿ ನೋಡಿರ್ತೀರ, ಕೊನೆ ಒಬ್ಬ ಪ್ಲೇಯರ್ ಮಾತ್ರ ಗೆಲ್ತಾನೆ. ಅದೇ ರೀತಿ ಈ ಸೀಸನ್ 3 ನಲ್ಲೂ ಕೂಡ ಕೊನೆಯಲ್ಲಿ ಒಬ್ಬ ಪ್ಲೇಯರ್ ಮಾತ್ರ ಗೆಲ್ಲೋದು. ಅದ್ಯಾರು ಅಂತ ಕ್ಯೂರಿಯಸ್ ಆಗಿ ಈಗ ನೀವು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀರಾ ಅಂತ ಐ ನೋ. ಫ್ರೀ ಪಾರ್ಟಿನ ಯಾರ್ ತಾನೇ ಎಂಜಾಯ್ ಮಾಡಲ್ಲ, ಐ ನೋ. ಚಿತಾಲ್ ಪಾತಲ್ ಮಾಡ್ತೀರಾ ನೀವು. ಟೋಟಲ್ ಆಗಿ ಈ ಸೀಸನ್ ಅಲ್ಲಿ 6 ಎಪಿಸೋಡ್ ಗಳಿದಾವೆ. ಟೋಟಲ್ ಆಗಿ 6.25 ಗಂಟೆ. ಒಂಚೂರು ಕೂಡ ಅತ್ತಗಿತ್ತಾಗ ಹೋಗ್ದೇನೆ ಒಂದೇ ಕಡೆ ಕೂತ್ಕೊಂಡು ಝೂಮ್ ಮಾಡ್ಕೊಂಡು ನೋಡಿದೀನಿ. ಬ್ಯಾಕ್ ಅಲ್ಲೆಲ್ಲ ಉರಿ ಬಂದ್ಬಿಟ್ಟು ಹೊಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಸ್ಟೋರಿ ಲೈನ್ ಆ ರೀತಿ ಎಳೆದ್ ಹಿಡ್ಕೊಂಡ್ಬಿಟ್ಟಿತ್ತು ನನ್ನ. ಎಲ್ಲೂ ಹೋಗ್ಬೇಡ ನೀನು, ಹುಚ್ಚಯ್ಯಕ್ಕೂ ಹೋಗ್ಬೇಡ, ಕ್ಯೂರಿಯಾಸಿಟಿ ಹೋಗ್ಬಿಡ್ತದೆ ಅಂತ ಎಳೆದ್ ಹಿಡ್ಕೊಂಡ್ಬಿಟ್ಟಿತ್ತು. ಇನ್ನ ಈ ಎಪಿಸೋಡ್ ಅಲ್ಲಿ ಟೋಟಲ್ ಆಗಿ 3 ಗೇಮ್ ನ ನೋಡ್ತೀರಾ. ಎಲ್ಲ ಕೂಡ ಡೆಡ್ಲಿ ಗೇಮ್ ಗಳೇ. ಬಟ್ ಹ್ಯೂಮನ್ಸ್ ಆರ್ ಡೆಡ್ಲಿ ವೈರಸ್ ಅಂತಾರಲ್ಲ, ಹಂಗೆ ಅವ್ರನ್ನೇ ಕಂಡ್ರೆ ಆಗಲ್ಲ. ಜೊತೆಗೆ ಇದ್ಕಂದೆ ಆಪ್ ಹಾಕ್ಬಿಡ್ತಾರಲ್ಲ, ಬ್ರೂಟಲಿ ಫಕಿಂಗ್ ಬ್ಯಾಡ್ ಮ್ಯಾನ್. ಅಂಡ್ ಒಂದ್ ಥಿಂಗ್ ಈ ಸೀರೀಸ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದೇನಪ್ಪಾ ಅಂದ್ರೆ ಕೊನೆ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಒಂದ್ ಇನ್ಸಿಡೆಂಟ್ ನಡೀತದೆ. ಅದನ್ನ ನಾನು ಇಲ್ಲಿ ಹೇಳೋದಕ್ ಆಗಲ್ಲ, ಬಿಕಾಸ್ ನೀವೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಿರಲ್ಲ, ಇನ್ಯಾಕೆ. ಪ್ಲಸ್ ಈ ಸೀಸನ್ ಈ ಮೈನ್ ಲೀಡ್ ಗೆ ಎಂಡ್ ಆದ್ರೆ ನೆಕ್ಸ್ಟ್ ಬೇರೆ ಸೀಸನ್ ಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಬೇರೆ ರೀತಿನೇ ಟರ್ನ್ ಅಪ್ ತಗೋತದೆ. ಚೈನೀಸ್ ಮುಖಗಳಿಂದ ಅಮೆರಿಕ ಮುಖಗಳಿಗೆ ಜಂಪ್ ಆಗ್ಬಿಡ್ತದೆ. ಅಂದ್ರೆ ಬೇರೆ ಕಂಟ್ರಿಲಿ ಏನಾದ್ರು ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಹೆಂಗೆ ಇದ್ರು ಇರಬಹುದು, ಹೇಳೋದಕ್ಕಾಗಲ್ಲ. ನೆಕ್ಸ್ಟ್ ಸೀಸನ್ ಅನೌನ್ಸ್ ಮಾಡಿದ್ರು ಮಾಡ್ತಾರೆ. ಇನ್ ಡೆಪ್ತ್ ಆಗಿ ಈ ಸೀಸನ್ ನ ಫುಲ್ ಆಗಿ ನೋಡಿದ್ಮೇಲೆ ನನ್ಗನ್ಸಿದ್ದು, ಮನುಷ್ಯರು ಇಷ್ಟ ದೊಡ್ಡ ರಾಕ್ಷಸಗಳ ರಿಯಾಲಿಟಿ ಜೊತೆ ಮರ್ಜ್ ಆಗುತ್ತೆ. ಪೈಸಾ ಕೊಟ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ. ಸೊ ಫೈನಲ್ ಆಗಿ ಈ ಸೀಸನ್ ಎಂಡ್ ಆದ್ಮೇಲೆ ಎಮೋಷನಲ್ ಆಗಿ ನಾವು ಕೂಡ ಎಂಡ್ ಆಗೋಯ್ತೀವಿ. ಕೊನೆ ಎಂಡಿಂಗ್ ಅಲ್ಲಿ ಫುಲ್ ಎಂಡಿಂಗ್, ಎಂಡ್ ಗೇಮ್. ಈ ತರದೊಂದು ಬ್ರುಟಾಲಿಟಿನ ಈ ಸೀಸನ್ ಅಲ್ಲಿ ತೋರಿಸಿದಂತ ಡೈರೆಕ್ಟರ್ ವಾಂಗ್ ಹಾಂಗ್ ಯುಕ್, ಅಬ್ಸಲ್ಯೂಟ್ಲಿ ಫಕಿಂಗ್ ಡ್ಯಾಮ್ ಡೈರೆಕ್ಟರ್. ಈ ತರದೊಂದು ವೆಬ್ ಸೀರೀಸ್ ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸ್ಟೋರಿ ಲೈನ್ ಆ ರೀತಿ ಇದೆ. 100 ಜನ ಹ್ಯೂಮನ್ಸ್ ಅಲ್ಲಿ ಒಬ್ಬ ಒಳ್ಳೆಯವನ್ ಇರ್ತಾರಲ್ಲ, ಅದನ್ನ ಈ ತರ ವೆಬ್ ಸೀರೀಸ್ ಗಳಲ್ಲಿ ನೋಡಿ ನೀವು ಖುಷಿ ಪಡ್ಬೋದು. ಇನ್ನು ಈ ವೆಬ್ ಸೀರೀಸ್ ಗಳನ್ನ ಯಾವ್ದು ನೋಡಿಲ್ಲ ಅಂದ್ರೆ ಒಂದ್ ಕಡೆಯಿಂದ ಕೂತ್ಕೊಂಡು ನಿಧಾನಕ್ಕೆ ನೋಡ್ಕೊಂಡ್ ಬನ್ನಿ. ಟೆನ್ಷನ್ ಆಗದೆ ರಿಲೀಫ್ ತಗೊಂಡು ಮೇಕೋಕ್ ಸೆಟ್ಲ್ ಆಗ್ಬಿಡ್ತೀರಾ. ಮೈ ಪ್ರಾಮಿಸ್. ಸೀಸನ್ 3 ಮಾತ್ರ ನನ್ಗೆ ಅಳು ಬರಿಸ್ಬಿಡ್ತು. ನೆಕ್ಸ್ಟ್ ಸೀಸನ್ 4 ಯಾವಾಗ ಬರುತ್ತೋ ವೇಟ್ ಅಂಡ್ ಸಿ. ನಾನು ಕಾಯ್ತಾ ಇರ್ತೀನಿ, ನೀನು ಕಾಯ್ತಾ ಇರೋ. ಏನಂತೀಯ?